ಎಲ್ಲ ಫಸ್ಟ್ ಪಿ ಯು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಯಾರು ನಾ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಪಾಸ್ ಆಗಂಗಿಲ್ಲ ಅನ್ಕೋತೀರಿ ಅವ್ರ ವಿಡಿಯೋನ ಫುಲ್ಲಾಗಿ ನೋಡ್ರಿ. ನೀವು ವಿಡಿಯೋ ನೋಡಿದ ಮ್ಯಾಕ ಪಾಸ್ ಆಗೋ ಕಾನ್ಫಿಡೆನ್ಸ್ ನಿಮಗೆ ಬರ್ತದೆ ಅಂತ ಹೇಳ್ತಾನು. ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ಫಸ್ಟ್ ಪಿ ಯುದಾಗ ಅತಿ ಟಫ್ ಸಬ್ಜೆಕ್ಟ್ ಅಂದ್ರೆ ಅದು ಫಿಸಿಕ್ಸ್. ನನಗೆ ಮಾತ್ರ ಫಿಸಿಕ್ಸ್ ಅನಿಸ್ತೈತಿ, ನಿಮ್ಗೆ ಯಾವ್ದು ಅನಿಸ್ತೈತಿ ರೀ? ಸೊ ಫಿಸಿಕ್ಸಲ್ಲಿ ಪಾಸ್ ಆಗೋದು ತುಂಬ ಕಷ್ಟ ಅಂತಲೇ ಹೇಳ್ತಾನು. ಇದ್ರಾಗ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಯಾವುವು ಇಲ್ಲ. ಅದು ಫಸ್ಟ್ ಪಿ ಯು ಅಲ್ಲಿ, ಸೆಕೆಂಡ್ ಪಿ ಯು ಅಲ್ಲಿ ಇದಾವಂತಾನೆ ಹೇಳ್ತಾನು. ಆದರೆ ಫಸ್ಟ್ ಪಿ ಯು ಪಾಸಿಂಗ್ ಆಗೋದು ಸ್ವಲ್ಪ ಕಷ್ಟ ಐತಿ. ಅದಕ್ಕೋಸ್ಕರ ಮೋಷನ್ ಇನ್ ಪ್ಲೇನ್ದಾಗಿಂದ ಒಂದು ಕ್ವಶನ್ ಐತಿ. ಇದು ಪ್ರತಿ ವರ್ಷ ರಿಪೀಟ್ ಆಗ್ತಾನೆ ಇರ್ತೈತಿ. ಓಲ್ಡ್ ಕ್ವಶನ್ ಪರ್ದಾಗಿಂದ ನೋಡ್ಬೋದು. ಅದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಹಂಗೆ ಈ ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಜಿ ಕ್ವಶನ್ ಐತಿ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ. 5 ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾನು. ಓನ್ಲಿ ಪಾಸಿಂಗ್ ಮಾರ್ಕ್ಸ್ 21 ಮಾರ್ಕ್ಸ್ ಐತಿ. ಆರಾಮಾಗಿ ಕೂಲಾಗಿ ಎಕ್ಸಾಮ್ ಬರೆದು ವೀಡಿಯೋಸ್ ಎಲ್ಲ ನೋಡ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿ ಬರೆದ್ರೆ ಆರಾಮಾಗಿ ಪಾಸ್ ಆಗ್ತೀರಾ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ಥರದ ಹೆಸರು ಯಾವತ್ತಪ್ಪ ಅಂದ್ರೆ ಪ್ರೊಜೆಕ್ಟಿಕಲ್ ಮೋಷನ್ ಇಕ್ವೇಷನ್ ಸಾಲ್ವ್ ಅಂತ ಕೊಟ್ಟಿರ್ತಾರೋ, ಅಥವಾ ಈ ಥರದ ಡಯಾಗ್ರಾಮ್ ಕೊಟ್ಟಿರ್ತಾರೋ, ಏನಾದರೂ ಕೊಟ್ಟಿರ್ತಾರೆ. ಸೊ ಇದು ಕ್ವಶನ್ ನಂಬರ್ 40 ಅಥವಾ 41 ಇರ್ತದೆ. ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಐತಿ. ಸೊ ಈ ಥರದ ಫಸ್ಟ್ ಡಯಾಗ್ರಾಮ್ನ ನೋಡ್ಕೊಂಡು ಬರ್ರಿ. ಡಯಾಗ್ರಾಮ್ ನೋಡ್ಕೋಬೋದು ನೀವು. ಫುಲ್ ಈಸಿ ಡಯಾಗ್ರಾಮ್ ಐತಿ. ಸೊ ಈ ವಿಡಿಯೋದಾಗ ನಾನು ನಿಮ್ಗೆ ಅಷ್ಟು ಎಕ್ಸ್ಪ್ಲೇನ್ ಮಾಡತ್ತಿಲ್ಲ. ಯಾಕಪ್ಪ ಅಂದ್ರೆ ನಿಮ್ಗೆ ಸಪ್ರೇಟಾಗಿ ವಿಡಿಯೋ ಬೇಕಾದ್ರೆ ಹೇಳ್ರಿ, ಸಪ್ರೇಟಾಗಿ ಫುಲ್ ಎಕ್ಸ್ಪ್ಲೇನ್ ಆಗಿ ತಿಳಿಸ್ತಾನು. ಸೊ ಈ ವಿಡಿಯೋದಾಗ ಬರೀ ನೀವು ನೋಡ್ಕೋಬೋದು. ಡಯಾಗ್ರಾಮಿಂಗ್ ಈಸಿ ಐತಿ. ಸೊ ಡಯಾಗ್ರಾಮ್ ನೀವು ಆರಾಮಾಗಿ ತೆಗಿಬೋದು. ನೆಕ್ಸ್ಟ್ ಈ ಥರದೊಂದು ಸ್ವಲ್ಪ ನೋಡ್ಕೋಬೋದು. ಇದ್ರ ಬಗ್ಗೆ ಡಯಾಗ್ರಾಮ್ ಬಗ್ಗೆ ಐತಿ. ಪ್ರೊಜೆಕ್ಟ್ ಇಸ್ ಪ್ರೊಜೆಕ್ಟೆಡ್ ವಿತ್ ವೆಲಾಸಿಟಿ ಆಫ್. ಸೊ ನಾವು ಓದ್ಕೋತ ಹೋದ್ರೆ ಟೈಮ್ ಭಾಳ ಆಕೈತಿ, ವಿಡಿಯೋ ಲಾಂಗ್ ಭಾಳ ಆಕೈತಿ, ಅದಕ್ಕೋಸ್ಕರ ಓದಾಗಿಲ್ಲ. ಸೊ ನೀವು ನೋಡಿರಿ, ವಿಡಿಯೋನ ಪಾಸ್ ಮಾಡಿ. ಇದು ಇಕ್ವೇಷನ್ ವೆಲಾಸಿಟಿ ಈಸ್ಕೊಲ್ ಟು ಡಿಸ್ಪ್ಲೇಸ್ಮೆಂಟ್ ಟೈಮ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಈಸ್ಕೊಲ್ ಟು ಟೈಮ್ ಅಂತ ಬರ್ತದೆ ಡಿವೈಡೆಡ್ ಬೈ ಮೀಟ್ರ್. ಸೊ ಇದೊಂದು ಇಕ್ವೇಷನ್ ಐತಿ. ಫುಲ್ ಈಸಿ ಐತಿ. ಸೊ ನಿಮಗೆ ಬೇಕಾದ್ರೆ ಹೇರಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋನ ಮಾಡ್ತೀನಿ ಫುಲ್ಲಾಗಿ. ಇಷ್ಟ ಐತಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಐತಿ ನೋಡ್ಬೋದು. ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಫಿಕ್ಸ್ ಐತಿ. ಫುಲ್ ಈಸಿ ಐತಿ. ಸೊ ನಿಮಗೆ ಏನಾದರೂ ಇದ್ರ ಬಗ್ಗೆ ಎಕ್ಸ್ಪ್ಲೇನು ಫುಲ್ ನೀವು ತಿಳಿಸ್ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡಿ ಹೇಳ್ರಿ. ಸೊ ಕಮೆಂಟ್ನ ನಾನು ನೋಡಿ ವಿಡಿಯೋ ಮಾಡ್ತೀನಿ ಅಂತಲೇ ಹೇಳ್ತೇನೆ. ಸೊ ಮತ್ತು ಯಾವುದಾದ್ರೂ ಬೇರೆ ಸಬ್ಜೆಕ್ಟ್ ನಿಮಗೆ ಯಾವುದಾದ್ರೂ ಪಾಸಿಂಗ್ ಪ್ಯಾಕೇಜ್ ಬೇಕಾದರೂ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಅಥವಾ ನೋಡ್ಕೋಬೋದು. ನಾ ಫಸ್ಟಿಂದ ಒಂದು ಸರ್ತಿ ತೋರಿಸ್ತೇನೆ.